ನಮಸ್ಕಾರ, ವಿಜಯವಾಹಿನಿಗೆ ಸ್ವಾಗತ. ಒಂದು ದೇಶ ಅಥವಾ ಒಂದು ನಗರ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿ ಶಿಸ್ತಿರಬೇಕು. ಇಷ್ಟು ದಿನ ನಮ್ಮ ಬೆಂಗಳೂರಿನ ಫುಟ್ಪಾತ್ ಮೇಲೆ ಎಲ್ಲಂದ್ರಲ್ಲೇ ಅಸ್ತವ್ಯಸ್ತವಾಗಿ ಅಂಗಡಿಗಳನ್ನು ಇಡಲಾಗಿತ್ತು. ಆದರೆ ಸಣ್ಣ ಸಣ್ಣ ಮಕ್ಕಳು, ವಯಸ್ಸಾದವರು, ಅಜ್ಜಂದಿರು ನಡೆಯಬೇಕಾದ ಪರಿಸ್ಥಿತಿಯಲ್ಲಿ ತುಂಬ ಆಘಾತಗಳು, ಅಪಘಾತಗಳು ಆಗಿರೋದು ನಾವು ನೋಡಿದ್ದೀವಿ. ಆದರೆ ಈಗ ಸರ್ಕಾರ ತಂದಿರುವಂತಹ ಹೊಸ ರೂಲ್ ಇಬ್ಬರ ಸಮಸ್ಯೆಗಳನ್ನು ಒಂದೇ ಬಾರಿಗೆ ಸಾಲ್ವ್ ಮಾಡಿದೆ. ಹೌದು, ಇದು ಪಾದಚಾರಿಗಳು ಮತ್ತು ವ್ಯಾಪಾರಿಗಳು ಇಬ್ಬರಿಗೂ ಲಾಭ ತರುವಂತಹ ವಿನ್ ವಿನ್ ಪ್ಲಾನ್. ಸರ್ಕಾರ ಸುಮಾರು 1500 ಕಿಲೋಮೀಟರ್ ಮುಖ್ಯ ರಸ್ತೆಗಳನ್ನು ನೋ ವೆಂಡಿಂಗ್ ಝೋನ್ ಅಂತ ಮಾಡಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗದಂತೆ ತಡೆದಿದೆ. ಹಾಗಂತ ವ್ಯಾಪಾರಿಗಳನ್ನು ಬೀದಿಗೆ ತಳ್ಳಿಲ್ಲ, ಬದಲಿಗೆ ಅವರಿಗೆ ಆದಂತಹ ಪ್ರತ್ಯೇಕ ವೆಂಡಿಂಗ್ ಝೋನ್ಗಳನ್ನು ನಿಗದಿಪಡಿಸಿದ ಸುರಕ್ಷಿತ ಜಾಗವನ್ನು ಮಾಡಿಕೊಡಲಾಗಿದೆ. ರಾತ್ರಿ ವೇಳೆ ಗಾಡಿಗಳನ್ನು ರಸ್ತೆಯಲ್ಲೇ ಬಿಟ್ಟು ಹೋಗಬಾರ್ದು ಅನ್ನೋ ನಿಯಮದಿಂದಾಗಿ ನಗರದಲ್ಲಿ ಕಳ್ಳತನ ಮತ್ತು ಕಸ ಸಮಸ್ಯೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. ಯಾವಾಗ ವ್ಯಾಪಾರ ಒಂದು ಸಿಸ್ಟಮ್ ಆಗಿ ಬರುತ್ತೋ ಆವಾಗ ವ್ಯಾಪಾರಿಗಳಿಗೂ ಸರ್ಕಾರದ ವತಿಯಿಂದ ಇನ್ಶೂರೆನ್ಸ್, ಹೆಲ್ತ್ ಕ್ಯಾಂಪ್ ಹಾಗೂ ಮಹಿಳಾ ವ್ಯಾಪಾರಿಗಳಿಗೆ ವಿಶೇಷ ಸೌಲಭ್ಯಗಳನ್ನು ನೇರವಾಗಿ ಸಿಗುತ್ತೆ. ಮಾರ್ಷಲ್ಗಳ ಗಸ್ತು ಇರೋದರಿಂದ ಗ್ರಾಹಕರಿಗೂ ಶಾಪಿಂಗ್ ಮಾಡಲು ನೆಮ್ಮದಿಯಿಂದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಲಾಗ್ತಾ ಇದೆ. ಬದಲಾವಣೆ ಅನ್ನೋದು ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ಲಾಂಗ್ ಟರ್ಮಲ್ಲಿ ಇದು ನಮ್ಮ ಇಡೀ ಸಮಾಜಕ್ಕೆ ಒಳ್ಳೆಯ ಶಿಸ್ತುಬದ್ಧ ಬದುಕನ್ನು ಹಾಗೂ ಸುರಕ್ಷಿತ ಬೆಂಗಳೂರಿಗಾಗಿ ಸರ್ಕಾರ ಇಟ್ಟಿರುವ ಈ ಪಾಸಿಟಿವ್ ಹೆಜ್ಜೆಯನ್ನು ನಾವೆಲ್ಲರೂ ಸ್ವಾಗತಿಸೋಣ. ನಿಮ್ಮ ಸಪೋರ್ಟ್ ಇದಕ್ಕೆ ಇರಲಿ ಹಾಗೂ ನಿರಂತರವಾಗಿ ವಿಜಯವಾಹಿನಿಯನ್ನು ವೀಕ್ಷಿಸ್ತಾರೆ. ಹೋಗಿ ಬರ್ತೀನಿ. ನಮಸ್ಕಾರ, ರಾಘವೇಂದ್ರ.